ಒಬ್ಬರು ಅಧಿಕಾರದ ಮುಂದೆ ಅದಾರ, ಒಬ್ಬರು ಹಣದ ಮುಂದೆ ಅದಾರ. ಏನು ಪ್ರಗತಿಗೆ ಸಂಬಂಧ ಇಲ್ಲ, ಬರೇ ಭಾಗ್ಯಗಳು 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 ರೇಟರ್ಸೋದು ಬಿಟ್ಟರೆ ನೀರಾವರಿ ಹೆಚ್ಚಿವಿ, ಬೋರ್ವೆಲ್ಲಿಗೆ ಇಷ್ಟು ವಿದ್ಯುತ್ ಕೊಟ್ಟಿವಿ, ಇಷ್ಟು ರಸ್ತೆಗಳನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ರೆ ಕೈ ಮುಗಿಬೇಕು ನಾವು ಜನ. ಬರೇ ನಿಮ್ಮ ಶ್ರೀರಂಗಪಟ್ಟಣದ 70 ದೊಡ್ಡ ದೊಡ್ಡ ಆಸ್ತಿ ಹಿಂದೂ ದೇವಸ್ಥಾನ ವಕ್ಫ್. ರಾಮಕೃಷ್ಣ ಹೆಗಡೆ ಮೇಲೆ ಒಂದೇ ಒಂದು ಕದ್ದು ಫೋನನ್ನು ಕೇಳಿದ ಅಂತ ಸುದ್ದಿ ರಾಜೀನಾಮೆ ಕೊಟ್ಟು ಬಂದ. ನಮ್ಮ ರಾಜಕಾರಣಿಗಳೇ ಇವತ್ತು ಜನರನ್ನು ಕೆಡಿಸ್ತಾ ಇದ್ದಾರೆ. ಯಾವಾಗ ಎಲ್ಲರೂ ಒಂದಾಗಿ ದೇಶ ಚಿಂತನೆ ಮಾಡ್ತಾರೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸರ್, ಕಾಂಗ್ರೆಸ್ಸಲ್ಲಿ ಇವಾಗ ಎಷ್ಟು ಕೇಳಿ ಬರ್ತಿರೋದಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವ್ರದ್ದು. ಸೊ ಇಬ್ಬರಲ್ಲಿ ಯಾರು ಬೆಸ್ಟು ಅಂತ ಅನಿಸುತ್ತೆ? ಈ ಇಬ್ಬರು ನಾಯಕರು ಕೆಳಸ್ತರದಿಂದ ಬಂದವರು ಅನ್ನೋದು ನಿಜ. ಆದರೆ ಬಹಳ ವ್ಯತ್ಯಾಸ ಏನು ಕಂಡು ಬರಲ್ಲ. ಒಬ್ಬರು ಅಧಿಕಾರದ ಮುಂದೆ ಅದಾರ, ಒಬ್ಬರು ಹಣದ ಮುಂದೆ ಅದಾರ. ನನ್ನ ಕಂಡು ಬರೋದಂದರೆ ಡಿ ಕೆ ಶಿವಕುಮಾರ್ ಪಕ್ಷ ಕಟ್ಟಲ್ಲಿ ಭಾಳ ಶ್ರಮಿಸ್ಯಾನ. ಅದ್ರಾಗೆ ಸಣ್ಣ ಹುಡುಗರಿಗೆ ತಿಳಿಯುತ್ತೆ. 5 ವರ್ಷ ಕೆಲಸ ಮಾಡ್ಯಾನೆ. ಬಟ್ ಒಂದು ಸ್ವಲ್ಪ ಸಿದ್ದರಾಮಯ್ಯನವ್ರ ರೀತಿ ಬೇರೆ. ಸ್ವಲ್ಪ ಅವರು ಹಿಂದೆ 5 ವರ್ಷ ಮುಖ್ಯಮಂತ್ರಿ ಕೆಲಸ ಮಾಡ್ಯಾರೆ, ಅತ್ಯಂತ ಗ್ರಾಮೀಣ ಭಾಗದಿಂದ ಬಂದರೆ ಸ್ವಲ್ಪ ಅವ್ರ ಚಿಂತನೆ ಬೇರೆ. ಆದರೆ ಇವರು ಯಾರು ಕೊನೆ ಮಾತು ಹೇಳೋದಾದರೆ ಏನೂ ಪ್ರಗತಿಗೆ ಸಂಬಂಧ ಇಲ್ಲ, ಬರೇ ಭಾಗ್ಯಗಳು 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 ರೇಟರ್ಸೋದು ಬಿಟ್ಟರೆ ನೀರಾವರಿ ಹೆಚ್ಚಿವಿ, ಬೋರ್ವೆಲ್ಲಿಗೆ ಇಷ್ಟು ವಿದ್ಯುತ್ ಕೊಟ್ಟಿವಿ, ಇಷ್ಟು ರಸ್ತೆಗಳನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ರೆ ಕೈ ಮುಗಿಬೇಕು ನಾವು ಜನ. ಅಂತ ಒಂದು ಇಲ್ಲ. ವಿರೋಧ ಪಕ್ಷದವರು ಅಷ್ಟೇ, ಇವರು ಅಷ್ಟೇ. ಆ ವಕ್ಫ್ ಬಗ್ಗೆ ಭಾಳ ದೊಡ್ಡ ಹೋರಾಟ ನಡೆದಿದೆ ಈಗ ಬಳ್ಳಾರಿಯಲ್ಲೆಲ್ಲ. ಇವರು ಒಂದೂ ಮಾತಾಡ್ತಿಲ್ಲ. ವಕ್ಫು ಯಾರಿಗೆ ಸಂಬಂಧ ಅಲ್ಲ, ಇಡೀ ಜನತೆ ಸಂಬಂಧ. ಅದು ಹಿಂದೂ ಮುಸ್ಲಿಂ ಅಲ್ಲ, ಪ್ರತಿಯೊಬ್ಬರಿಗೂ ಸೇರೈತದು. ರೈತರು ಇವತ್ತು ಏನು ಮಾಡಬೇಕು? 50-60 ವರ್ಷಗಟ್ಟಲೆ ಸಾಗುವಳಿ ಮಾಡಿ ಮಠಗಳು ಬಸವಣ್ಣವರು ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್ ಅಂತಾರೆ ಬೀದರ್ನಾಗಿರ್ತಕ್ಕಂಥದ್ದು. ಅವ್ರು ಏನು ಅವತ್ತು ಕಾರ್ಯಕ್ರಮ ನಡೆಸಿದ್ರು ಅದು ಇವತ್ತು ವಕ್ಫ್. ಈಗ ಇದು ವಕ್ಫ್ ಅಂತೆ. ಅದು ಕುಂಭಮೇಳದ ಜಾಗ ನೋಡಿ. ಕುಂಭಮೇಳ ಸಾವಿರ ವರ್ಷಗಳು ನಡೆಸಿ ಅವ್ರು ಹುಟ್ಟಿರೋದು 6ನೇ ಶತಮಾನ. ಇಸ್ಲಾಂ ಧರ್ಮ ಸಾವಿರಾರು ವರ್ಷಗಳ ಇತಿಹಾಸ ನಮ್ಮಲ್ಲಿ ಇದೆ, ಅದಕ್ಕೆ ದಾಖಲೆಗಳು ಇದ್ದಾವೆ. ಈಗ ಕುಂಭಮೇಳ ನಮಗೆ ಸೇರಿದ್ದು ಅಂತ ಹೇಳ್ತಾರೆ. ಇದು ಎಂಥ ವಿಪರ್ಯಾಸ! ಈ ಬಗ್ಗೆ ಯಾಕೆ ಚಿಂತನೆ ಮಾಡೋಲ್ರು? ಸತ್ಯ ಯಾವುದಪ್ಪ? ಯಾರು ಕೊಟ್ಟರು ಇವರಿಗೆ? ವಕ್ಫ್ ಅಂದ್ರೇನು ದಾನ ಕೊಡೋದು. ಹೌದಪ್ಪ, ಈಗ ಭೂಮಿ ಆಯ್ತಪ್ಪ, ಯಾರು ಕೊಟ್ರಪ್ಪ ನಿನಗೆ? ಸುಮ್ಮನೆ ನಿಮ್ಮ ಹೆಸರಿಗೆ ಬಂದುಬಿಟ್ರೆ, ಪಾಣ್ಯಾಗ ಸೇರಿಸಿ ಕೊಟ್ಬಿಟ್ರೆ. ನೋಡಿ, ಅವರು ಕುಮಾರ ಬಂಗಾರಪ್ಪ ಹೇಳಿದರು 70,000 ಅರ್ಜಿಗಳು ಬಂದವಂತೆ. 70,000. ಬರೇ ನಿಮ್ಮ ಶ್ರೀರಂಗಪಟ್ಟಣದ 70 ದೊಡ್ಡ ದೊಡ್ಡ ಆಸ್ತಿ ಹಿಂದೂ ದೇವಸ್ಥಾನ ವಕ್ಫ್ ವಿರೋಧ ಅಲ್ಲ ರೀ, ಅವ್ರಿಗೆ ದಾನ ಕೊಟ್ಟಿದ್ದಿರಲಿ. ಆದ್ರೆ ಇಡೀ ಸಮಾಜನ ನಮ್ಮದು. ಅದಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ ಒಂದು ವಿಚಾರಕ್ಕೆ ಬಂದಾಗ ಭಾರತನ ನಮ್ದು ಅಂದ್ಬಿಟ್ರು, ನಡ್ರಿ ಅಂದ್ಬಿಟ್ರು. ಆ ಮಟ್ಟಕ್ಕೆ ಹೋಗಿದೆ. ಇದನ್ನು ಸರ್ಕಾರದವರು ಹೇಳಬೇಕು, ಏನಾಗಿದೆ, ಯಾವಾಗಾಗಿದೆ, ಇದಕ್ಕೆ ಪರಿಹಾರ ಏನು. ಬರೀ ಇವ್ರು ಅವ್ರನ್ನ ಬೈಯೋದಾಗಲಿ, ಇವ್ರನ್ನ ಬೈಯೋದಾಗಲಿ ಆಗಿದೆಯಪ್ಪ ವಕ್ಫ್ ಆ್ಯಕ್ಟು. ಇದರಲ್ಲಿ ಏನೇನು ಲೋಪದೋಷಗಳಿದವು ಅವನು ಸರಿಪಡಿಸಿ ಸಾಮಾನ್ಯ ಜನರ ಜೀವನವನ್ನು ಸುಗಮ ಮಾಡಬೇಕು. BJP ಹೇಳ್ತಾರೆ ಕಾಂಗ್ರೆಸ್ ವಿರೋಧ, ಕಾಂಗ್ರೆಸ್ ಇದ್ರೆ BJP ವಿರೋಧ. ಜನರಿಗೇನ್ರಿ ಇದರಿಂದ ಉಪಯೋಗ? ನಿಜಕ್ಕೂ ಭಾಳ ಶೋಚನೆ ಇವತ್ತಿನ ಪರಿಸ್ಥಿತಿ ರಾಜಕೀಯ. ಎಂಥ ರಾಮಕೃಷ್ಣ ಹೆಗಡೆ ಮೇಲೆ ಒಂದೇ ಒಂದು ಕದ್ದು ಫೋನನ್ನು ಕೇಳಿದ ಅಂತ ಸುದ್ದಿ ರಾಜೀನಾಮೆ ಕೊಟ್ಟು ಬಂದ. ಇವತ್ತೇನಾಗ್ತಿದೆ? ಏನು ನೀವು ಹೊಡ್ಕೊಂಡ್ರೆ ಯಾರೂ ರಾಜೀನಾಮೆ ಕೊಡಲ್ಲ. ಯಾಕಂದರೆ ಮೌಲ್ಯಾಧಾರಿತ ರಾಜಕಾರಣ ಅವ್ರ ಜೊತೆಗೆ ಹೋಗ್ಬಿಡ್ತು. ಅವ್ರೇನು ಪಾಪ ಇವ್ರಿಗೆ ಮುಂದುವರ್ಸೋಕೆ ಬಿಡಲಿಲ್ಲ ಕಾಣುತ್ತೆ. ಪಾಪ ಇವರು ಅವ್ರನ್ನ ಯಾಕೆ ಹಿಂದೆ ಹಾಕಬೇಕು ಅಂಥೇಳಿ ಮೌಲ್ಯಗಳನ್ನೆಲ್ಲ ತುಳಿದು ಹಾಕಿ ಇವತ್ತು ರಾಜಕೀಯ ಮಾಡ್ತಾಯಿದ್ದಾರೆ. ಏನು ಹಿಂಗೆ ಈ ದೇಶಕ್ಕೆ ಭವಿಷ್ಯ ಭಾಳ ಇಲ್ಲ ಅಂತ ಅನ್ನೋಷ್ಟು ನೋವಿನ ಸಂಗತಿ ಇವತ್ತು ನಮ್ಮ ಕಣ್ಣು ಮುಂದೆ ಕಾಣ್ತೈತಿ. ನಾವೇನು ಮುಸ್ಲಿಂ ವಿರೋಧಿಗಳಲ್ಲ, ಇವ್ರು ಯಾರೂ ಅರಬ್ನಿಂದ ಬಂದರಲ್ಲ, ಇವರೆಲ್ಲ ನಮ್ಮ ಸಹೋದರರು. ಯಾವ್ಯಾವುದೋ ಕಾರಣಕ್ಕೆ, ಯಾವುದೋ ರಾಜಕೀಯ ಆಡಳಿತಕ್ಕೆ, ರಾಜರ ಒಂದು ಕಾಲಕ್ಕೆ ಕನ್ವರ್ಷನ್ ಆಗಿದೆ. ಇಲ್ಲಿ ಸುಲ್ತಾನ್ಸು
ಟಿಪ್ಪು ಸುಲ್ತಾನ, ಹೈದರಾಲಿ ಆ ಕಾಲದ ಸಾಕಷ್ಟು ಕನ್ವರ್ಷನ್ ಆಗ್ಯವು. ಅವ್ರು ಯಾರೂ ಅರಬ್ನಿಂದ ಬಂದಿಲ್ಲ. ಆದರೆ ಅವ್ರಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು. ಪಕ್ಷ ಅತೀತವಾಗಿ ಹೇಳೋದಾದರೆ ನಮ್ಮ ರಾಜಕಾರಣಿಗಳೇ ಇವತ್ತು ಜನರನ್ನು ಕೆಡಿಸ್ತಾ ಇದ್ದಾರೆ. ಭಾಳ ಅನ್ಯಾಯ. ಯಾವಾಗ ಎಲ್ಲರೂ ಒಂದಾಗಿ ದೇಶ ಚಿಂತನೆ ಮಾಡ್ತಾರೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ 75 ವರ್ಷ ಆಯಿತು. ಭಗವಂತನ ನಮ್ಮ ದೇಶ ಕಾಪಾಡ್ಬೇಕಷ್ಟೆ. ಥ್ಯಾಂಕ್ ಯು ಮೇಡಮ್. ಬೀಟ್ ಪ್ಲಸ್ ಕರ್ನಾಟಕ.